ಎಲ್ಲ ಪ್ರೀತಿಯ ಬಂಧು ಭಗಿನಿಯರಿಗೆ ನಮಸ್ಕಾರಗಳು. ವಾಕಥಾನ್ ಕೇಳಿರಬೇಕಲ್ಲ? ಹೌದು, ಶ್ರೀ ಪದ್ಮಾವತಿ ಮಹಿಳಾ ಭಜನಾ ಮಂಡಳಿ ಕಾರ್ಕಳ. ನಮ್ಮ ಈ ಭಜನಾ ತಂಡ ದಶಮಾನೋತ್ಸವದ ಪ್ರಯುಕ್ತ ಈ ವಿಶೇಷವಾದಂತಹ ವಾಕಥಾನ್ ಅನ್ನುವ ಈ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ಹೆಣ್ಣು ಮಕ್ಕಳು ಹಾಗೂ ಮಹಿಳೆಯರಿಗಾಗಿ ಈ ವಿಶೇಷ ಕಾರ್ಯಕ್ರಮ ಕ್ರಿಯಾಶೀಲ ಪ್ರಗತಿಗೆ ಹಾಗೂ ಆತ್ಮಾಭಿಮಾನ ಸ್ವಪ್ರೇರಣೆಗಾಗಿ ಸ್ಫೂರ್ತಿದಾಯಕ ಈ ವೇದಿಕೆ ಈಗ ನಿಮಗಾಗಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದರೆ ರಿಜಿಸ್ಟ್ರೇಷನ್ ಕಡ್ಡಾಯ. ಈ ರಿಜಿಸ್ಟ್ರೇಷನನ್ನು ಹೇಗೆ ಮಾಡಬೇಕು? ಇಲ್ಲಿ ಕೊಟ್ಟಿರುವಂತಹ ಒಂದು ಲಿಂಕ್ ಹಾಗೂ 2 ವಾಟ್ಸಪ್ ನಂಬರ್ಗಳನ್ನು ನೀವು ನೋಡಬೇಕು. ಈ ಲಿಂಕನ್ನು ಬಳಸಿ ಅಲ್ಲಿರುವಂತಹ ಗೂಗಲ್ ಫಾರ್ಮ್ನಲ್ಲಿ ನಿಮ್ಮ ಹೆಸರು, ನಿಮ್ಮ ವಯಸ್ಸು ಹಾಗೂ ನಿಮ್ಮ ಫೋನ್ ನಂಬರನ್ನು ನಮೂದಿಸಬೇಕು. ಹಾಗೆ 150 ರೂಪಾಯಿಗಳ ರಿಜಿಸ್ಟ್ರೇಷನ್ ಫೀಸನ್ನು ಪಾವತಿ ಮಾಡಬೇಕು. ಹೀಗೆ ಪಾವತಿ ಮಾಡಿಸಿದಲ್ಲಿ 24 ಗಂಟೆಗಳ ಒಳಗೆ ನಿಮಗೆ ಒಂದು ಸೀಕ್ರೆಟ್ ಕೋಡ್, ಅದರೊಟ್ಟಿಗೆ ರಿಜಿಸ್ಟ್ರೇಷನ್ ಕಂಪ್ಲೀಟೆಡ್ ಅಂತ ಒಂದು ಮೆಸೇಜ್ ಬರ್ತದೆ. ಹಾಗೂ ನಿಮ್ಮನ್ನು ನಮ್ಮ ಈ ವಾಕಥಾನ್ ವಾಟ್ಸಪ್ ಗ್ರೂಪಿಗೆ ಆ್ಯಡ್ ಮಾಡಲಾಗುತ್ತದೆ. 150 ರೂಪಾಯಿ ಈ ರಿಜಿಸ್ಟ್ರೇಷನ್ ಫೀಸ್ ಯಾಕೆ ಅಲ್ವಾ? ಹೌದು, ಈ ರಿಜಿಸ್ಟ್ರೇಷನ್ ಫೀಸ್ ನಿಮ್ಮಿಂದ ನೀವು ಪಾವತಿ ಮಾಡಿದಂತಹ ಈ ರಿಜಿಸ್ಟ್ರೇಷನ್ ಫೀಸನ್ನು ನಾವು ಒಟ್ಟು ಮಾಡಿ ಈ ವಾಕಥಾನ್ ಕಾರ್ಯಕ್ರಮದ ಅಂತಿಮ ಭಾಗದಲ್ಲಿ ಸಭಾ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಚಾರಿಟಿಯಾಗಿ ಈ ಹಣವನ್ನು ಒಟ್ಟು ಮಾಡಿ ಒಂದು ಹೆಣ್ಣು ಮಗುವಿಗೆ ಪ್ರೋತ್ಸಾಹ ಧನವನ್ನು ನೀಡುವ ಒಂದು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಹಾಗೂ ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿ ಈ ರಿಜಿಸ್ಟ್ರೇಷನನ್ನು ಮಾಡಿದ್ದಲ್ಲಿ ಹೆಚ್ಚಿನ ಅಂದರೆ 1ಕ್ಕಿಂತ ಹೆಚ್ಚಿನ ಹೆಣ್ಣು ಮಕ್ಕಳಿಗೆ ಈ ಪ್ರೋತ್ಸಾಹ ಧನವನ್ನು ನಾವು ನೀಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಬಹುಶಃ ಕಾರ್ಕಳದಲ್ಲಿ ಪ್ರಪ್ರಥಮವಾಗಿ ನಡೆಯುವಂತಹ ಈ ಕಾರ್ಯಕ್ರಮ ಹೇಗಿರಬೇಕು ಅಲ್ವಾ? ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಮಾರ್ಚ್ 8 ಆದಿತ್ಯವಾರ ಮುಂಜಾನೆ 6:15ಕ್ಕೆ ಕಾರ್ಕಳದ ಸ್ವರಾಜ್ ಮೈದಾನದಲ್ಲಿ ಬರತಕ್ಕದ್ದು. ನಿಮಗೆ ಈಗಾಗಲೇ ಕೊಟ್ಟಿರುವಂತಹ ಸೀಕ್ರೆಟ್ ಕೋಡನ್ನು ಅಲ್ಲಿ ಕೌಂಟರ್ನಲ್ಲಿ ನಮೂದಿಸಿ ಅಲ್ಲಿಂದ ಬ್ಯಾಜ್ಗಳನ್ನು ಪಡೆದು ಅದನ್ನು ಧರಿಸಿ 6:00ವರೆಗೆ ನಡೆಯುವಂತಹ ವಾರ್ಮಪ್ ಎಕ್ಸಸೈಸ್ಗೆ ತಾವು ಭಾಗವಹಿಸಬೇಕು. ಹೀಗೆ ಈ ವಿಶೇಷ ಕಾರ್ಯಕ್ರಮಕ್ಕೆ ಕಾರ್ಕಳದ ಡ್ಯಾನ್ಸ್ ಇನ್ಸ್ಟಿಟ್ಯೂಷನ್ನ ಖ್ಯಾತಿ ಕೋರಿಯೋಗ್ರಾಫರ್ ಅದಿತಿ ರಾವ್ ಇವರು ನಿಮ್ಮನ್ನು ಸಂಗೀತದ ಮೂಲಕ ವಾರ್ಮಪ್ ಎಕ್ಸಸೈಸನ್ನು ಹೇಳಿ ನಿಮ್ಮನ್ನು ರಂಜಿಸಲಿದ್ದಾರೆ. ಹಾಗಾಗಿ ಈ 15 ನಿಮಿಷಗಳ ಕಾಲ ನಿಮಗೆ ವಾರ್ಮಪ್ ಎಕ್ಸಸೈಸ್. ನಂತರ ಶಾರ್ಪ್ 6:45ಕ್ಕೆ ಈ ವಾಕಥಾನ್ ಅನ್ನುವ ಈ ವಿಶಿಷ್ಟ ಕಾರ್ಯಕ್ರಮ, ವಿನೂತನ ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿದೆ. ಸ್ವರಾಜ ಮೈದಾನದಿಂದ ಹೊರಟು ಅಲ್ಲಿಂದ ಅನಂತಶಯನ ಹಾಗೂ ಅಲ್ಲಿಂದ ನೇರ ದಾರಿ ಶ್ರೀ ವೆಂಕಟರಮಣ ದೇವಸ್ಥಾನ ಹಾಗೂ ಅಲ್ಲಿಂದ ಸ್ಟೇಟ್ ಬ್ಯಾಂಕ್ನ ದಾರಿಯ ಮೂಲಕ ಗಾಂಧಿ ಮೈದಾನದಿಂದ ಆನೆಕೆರೆ ವೃತ್ತ ಹಾಗೂ ಅಲ್ಲಿಂದ ಗೋಮಟೇಶ್ವರ ಬೆಟ್ಟಕ್ಕೆ ಹೋಗುವ ದಾರಿ ಹಾಗೂ ಆ ದಾರಿಯಿಂದ ಬಾಹುಬಲಿ ಸಭಾಂಗಣದ ಬಳಿ ಇರುವ ದಾರಿಯಿಂದ ಫಿಶರೀಸ್ ಸ್ವರಾಜ ಮೈದಾನಕ್ಕೆ ಈ ನಿಮ್ಮ ವಾಕಥಾನ್ ಕಾರ್ಯಕ್ರಮ ಕೊನೆಗೊಳ್ಳುತ್ತದೆ. ಬರೋಬ್ಬರಿ 5 ಕಿಲೋಮೀಟರ್ ಪರಿಕ್ರಮವನ್ನು ತಾವು ಕೊನೆಗೊಳಿಸಲಿದ್ದೀರಿ. 5 ಕಿಲೋಮೀಟರ್ ಯಾಕೆ ನಮ್ಮಿಂದ ಆಗುವುದಿಲ್ಲ ಹೀಗೆ ಹೇಳುವವರಿಗೆ ವಿಶೇಷವಾಗಿ ಆನೆಕೆರೆ ವೃತ್ತದಿಂದ ಸ್ವರಾಜ ಮೈದಾನದವರೆಗೆ 2 ಕಿಲೋಮೀಟರ್ ಈ ವಾಕಥಾನನ್ನು ಮಾಡುವಂತಹ ವಿಶೇಷ ಅವಕಾಶವನ್ನು ಕೂಡ ಮಾಡಿದ್ದೇವೆ. ಹೀಗೆ ಈ ಕಾರ್ಯಕ್ರಮ ಚಂದ ರೀತಿಯ ನಡೆಯುತ್ತದೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕಾರ್ಕಳದ ಶ್ರೀ ಭುವನೇಂದ್ರ ಆಂಗ್ಲ ಮಾಧ್ಯಮ ಶಾಲೆಯ ದೈಹಿಕ ಶಿಕ್ಷಕರಾದ ತಾರನಾಥ್ ಸರ್ ಇವರನ್ನು ನಿಯೋಜಿಸಲಾಗಿದೆ. ಹಾಗಾಗಿ ಇವರ ತೀರ್ಮಾನವೇ ಅಂತಿಮ ತೀರ್ಮಾನ. ಹಾಗೂ ಈ ನಡೆಯುವ ಜಾಥಾ ಈ ವಾಕಥಾನಲ್ಲಿ ಅಲ್ಲಲ್ಲಿ ಸುಮಾರು ಗುಪ್ತ ಅಂದರೆ ಸೀಕ್ರೆಟ್ ಅಬ್ಸರ್ವರನ್ನು ನಿಯೋಜಿಸಲಾಗಿದೆ. ಈ ನಡೆಯುವ ಜಾಥಾ ಈ ವಾಕಥಾನ್ನಲ್ಲಿ ತಾವು ಚೀಟಿಂಗ್ ಮಾಡುವ ಹಾಗಿಲ್ಲ ಹಾಗೂ ಓಡುವ ಹಾಗಿಲ್ಲ. ಭಾಗವಹಿಸಿದಂತಹ ಎಲ್ಲ ಸ್ಪರ್ಧಾಳುಗಳಿಗೆ ಸರ್ಟಿಫಿಕೇಟ್ ಹಾಗೂ ಅತ್ಯಾಕರ್ಷಕ ಕೂಪನ್ಗಳನ್ನು ನೀಡಲಾಗುತ್ತದೆ. ಆದರೆ
ಈ ವಾಕಥಾನ್ ಅನ್ನುವ ಈ ಕಾರ್ಯಕ್ರಮದಲ್ಲಿ 5 ಕಿಲೋಮೀಟರ್ ಯಾವುದೇ ಚೀಟಿಂಗ್ ಇಲ್ಲದೆ 5 ಕಿಲೋಮೀಟರ್ ಪರಿಕ್ರಮವನ್ನು ಸಂಪೂರ್ಣಗೊಳಿಸಿದಂತಹ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಪರ್ಧಾಳುಗಳಿಗೆ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸನ್ನು ಅಂದರೆ ಮೆಡಲ್ ಹಾಗೂ ಟ್ರೋಫಿಗಳನ್ನು ಕೊಟ್ಟು ಗೌರವಿಸಲಾಗುವುದು. ಹೀಗೆ ಈ ಕಾರ್ಯಕ್ರಮ ನಡೆಯಲಿದೆ. ಹಾಗೂ ಈ ಕಾರ್ಯಕ್ರಮದ ಅಂತಿಮದಲ್ಲಿ ಸಭಾ ಕಾರ್ಕಳದಲ್ಲಿ ಸಮಾಜ ಸೇವೆ ಹಾಗೂ ಅನೇಕ ಸಾಧನೆಗಳನ್ನು ಮಾಡಿದಂತಹ 5 ಮಹಿಳೆಯರನ್ನು ಇಲ್ಲಿ ಗೌರವಿಸಲಾಗುವುದು. ಹಾಗೂ ಈ ವಾಕಥಾನ್ನಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಪರ್ಧಾಳುಗಳಿಗೆ ಪ್ರೈಸನ್ನು ನೀಡುವುದು. ತದನಂತರ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಚಾರಿಟಿಯನ್ನು ಕೊಡುವಂತಹದ್ದು. ಈ ಕಾರ್ಯಕ್ರಮ ವಿಶೇಷ ರೀತಿಯಲ್ಲಿ ನಡೆಸಬೇಕು ಎಂದು ನಾವು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಸೊ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಗೂ ಈ ಕಾರ್ಯಕ್ರಮದ ಯಶಸ್ವಿಗೆ ಸಂಪೂರ್ಣ ಸಹಕಾರ ನೀಡಬೇಕಾಗಿ ನಮ್ಮೆಲ್ಲರಿಗೆ ನಾನು ಶ್ರೀ ಪದ್ಮಾವತಿ ಮಹಿಳಾ ಭಜನಾ ಮಂಡಳಿಯಿಂದ ಪ್ರಾರ್ಥನೆ ಮಾಡುತ್ತಿದ್ದೇನೆ. ನಡೆಯುವಂತಹ ಈ ಉತ್ತಮವಾದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಒಂದು ಕೈ ಜೋಡಿಸಬೇಕಾಗಿ ವಿನಂತಿ. ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲ ಹೆಣ್ಣು ಮಕ್ಕಳು ಹಾಗೂ ಮಹಿಳೆಯರಿಗೆ ಆಲ್ ದ ಬೆಸ್ಟ್.